ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಜಿ ತಲೆ ಸವರ್ತಿದ್ದಾಳೆ ಸಹನ. ಹಾಗಿದ್ರೆ ಇಲ್ಲಿ ಸುಮನಾ ಕತೆ ಏನಾಯಿತು? ಕಾತ್ಯಾಯಿನಿಯವರು ದಬ್ಬಿಟ್ರಲ್ಲ ಸುಮನಾನ. ಈ ಕಡೆ ಸಾಧನ ಗೆದ್ದು ಬೀಗ್ತಿದ್ದಾಳೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಜೈ ಹಾಗೆ ಜಾನು ಸಾಧನ ಮೂವರು ಕೂಡ ಮಾತಾಡ್ತಾ ಇರ್ತಾರೆ. ಮೂವರು ಮಾತಾಡುವ ಸಮಯದಲ್ಲಿ ಇಲ್ಲಿ ಸುಮ್ಮನೆ ಕತೆ ಮುಗೀತು ಅಂತ ಸಾಧನ ಹೇಳ್ತಿದ್ದಾಳೆ. ಬಿಕಾಸ್ ರಾಜಿ ನಾನು ಹೇಳಿದಾಗೆ ಮಾಡ್ತಾಳೆ ಅಂತ. ಇವತ್ತಿನ್ನು ನೀನು ಹೇಳ್ದಾಗ ಮಾಡ್ತಾಳೆ ಅಂತ ಹೇಳ್ತಿದ್ಯಾ ಸಾಧನ. ಆದರೆ ಯಾರು ಗೊತ್ತು, ರಾಜಿ ಸುಮ್ಮನೆ ಬೆಳೆಸಿರೋಳು. ಯಾವತ್ತಾದರೂ ನಿನಗೆ ವಿರುದ್ಧ ತಿರುಗಿ ಬೀಳ್ಬೋದಲ್ವಾ ಅಂದಾಗ ಅವಳು ತಿರುಗಿ ಬಿದ್ದರೆಷ್ಟು ಬೀಳದೇ ಇದ್ರೆಷ್ಟು, ನನ್ನ ಕೆಲಸ ಆಗೋ ತನಕ ಅವಳು ನನ್ನ ಮಾತು ಕೇಳಿದ್ರೆ ಅಷ್ಟು ಸಾಕು. ಇವತ್ತು ಅವಳು ಎಷ್ಟು ಮಟ್ಟಿಗೆ ಬದಲಾಗಿದ್ದಾಳೆ, ನನಗೆ ಎಷ್ಟು ಮಟ್ಟಿಗೆ ವಿಷ ಬೀಜ ಬಿತ್ತಿದ್ದೀನಿ ಅಂದರೆ ಅವಳಲ್ಲಿ ನಾನು ಅವ್ರ ಅಕ್ಕನ ಮನೆಯಿಂದ ಹೊರದಬ್ಬು ಅಂತ ಹೇಳಿದ್ರು ಕೂಡ ಹೊರದಬ್ಬಿಡ್ತಾಳೆ. ಆ ರೀತಿ ಬದಲಾಗಿದ್ದಾಳೆ. ನನಗೆ ಹೇಳು ಅಂದರೆ ಹೇಳ್ತಾಳೆ, ಕೂರು ಅಂದರೆ ಕೂರ್ತಾಳೆ. ನಾನು ಆಡಿಸೋ ಪೊಪ್ಪೆಟ್ಟವಳು. ಪಾಪ ಸುಮ್ಮನೆ ಹೂ ಮಾರೋಳು. ಪಾಪ ಅವಳು ಕತೆ ಹೇಳೋಕ್ಕಾಗಲ್ಲ, ತಂಗಿಗೆ ಬುದ್ಧಿ ಹೇಳೋಕ್ಕಾಗಲ್ಲ, ತಂಗಿಗೆ ಹೊಡೆದು ಬುದ್ಧಿ ಕಲ್ಸೋಣ ಅಂದರೂ ಆಗಲ್ಲ. ಅವಳು ಅನುಭವಿಸ್ತಿರೋ ಸಂಕಟ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನಿನ್ನ ಪ್ಲ್ಯಾನ್ ಉಲ್ಟಾ ಆದರೆ ಒಂದಿನ ನಿನ್ನ ಮುಖವಾಡ ಬಯಲಾಗಿ ಆ ರಾಜಿ ತಿರುಗಿ ಬಿದ್ದರೆ ಅಕ್ಕ ತಂಗಿರು ಒಂದಾದರೆ ಏನು ಮಾಡ್ತೀಯ ಅಂದಾಗ, ಹೌದಾ ಸರಿ ಬಿಡು ಅವರಿಬ್ಬರು ಒಂದಾದರು ಅಂತಾನೆ ಅನ್ಕೋ. ಅದಕ್ಕೂ ಕೂಡ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಜೊತೆಗೆ ಆ ರಾಜಿ ವಿರುದ್ಧ ನಾನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಅವರಿಬ್ಬರು ಜೊತೆಯಾಗಿ ಬಂದು ನನ್ನ ವಿರುದ್ಧ ನಿಲ್ಲೋಷ್ಟರಲ್ಲಿ ಅವರಿಬ್ಬರು ಈ ಮನೆಯವ್ರ ಕಣ್ಣಿಗೆ ಕೆಟ್ಟವರಾಗಿ ನಿಂತಿರ್ತಾರೆ. ಅಷ್ಟರಲ್ಲಿ ನನ್ನ ಕೆಲಸ ಮುಗ್ದಿರುತ್ತೆ ಅಂತ ಹೇಳ್ತಿದ್ದಾಗೆ ಪಂಚಾಂಗ ಬರ್ತಾರೆ. ಪಂಚಾಂಗ ಬಂದ ತಕ್ಷಣ ಎಲ್ಲರೂ ಕೂಡ ಶಾಕ್ ಹಾಕ್ತಾರೆ. ನೀನು ಯಾಕೆ ಬಂದೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಕೇಳಿಸ್ಕೊಂಡ್ಬಿಟ್ರು ಏನು ಅಂತ ಭಯ ಶುರುವಾಗ್ಬಿಡುತ್ತೆ ಅವ್ರಿಗೆ. ಅದು ಸಾಹೇಬರು ಕರೀತಿದ್ರು ಎಲ್ಲರೂ ಕೂಡ ಕೆಳಗಡೆ, ಅದಕ್ಕೋಸ್ಕರ ಕರಿಯೋಗಿ ಬಂದೆ ಅಂತಾರೆ. ಎಲ್ಲರೂ ಕೂಡ ಕೆಳಗಡೆ ಹೋಗ್ತಾರೆ. ಕಾತ್ಯಾಯಿನಿ, ಹಾಸಿನಿ, ಕೇಶವಪ್ರಸಾದ, ಪದ್ಮ, ತೀರ್ಥ, ಸುಮನಾ, ಸುಭಾಷ್, ರಾಜಿ ಹಾಗೆ ಸಾಧನ, ಜೈ, ಜಾನು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಬರ್ತಿದ್ದಾಗೆ ಈ ಕಡೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನದು ಅಪ್ಪ ಅಂತ ಎಲ್ಲ ಕೇಳ್ತಿದ್ರೆ, ಇನ್ನು ಮುಂದೆ ನಮ್ಮ ಕಂಪ್ನಿಯ ಒಂದು ಅಡ್ವೊಕೇಟ್ನ ಚೇಂಜ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇದರಿಂದ ರಾಜಿಗೆ ಶಾಕ್ ಆಗುತ್ತೆ. ಈ ಕಡೆ ಸಾಧನಾಗೂ ಶಾಕ್ ಆಗುತ್ತೆ. ಏನಪ್ಪ ಇದು ನನ್ನನ್ನೇ ಅಡ್ವೊಕೇಟ್ ಸ್ಥಾನದಿಂದ, ಲೀಗಲ್ ಅಡ್ವೈಸರ್ ಸ್ಥಾನದಿಂದ ಕೆಳಗೆ ಇಟ್ಬಿಟ್ರ ಅಂತ ರಾಜಿಗೆ ಕೋಪ ಬರ್ತದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ವೈಸ್ ಚೇರ್ಮನ್ ಆಗಿ ಇನ್ನು ಮುಂದೆ ಕೆಲಸ ಮಾಡೋದು ಹಾಸಿನಿ ಅಂತ ಹೇಳ್ತಿದ್ದಾರೆ. ಏನು ಮಾವ ಹೇಳ್ತಿದ್ರ, ಈಗ ತಾನೇ ತೀರ್ಮಾನ ಮಾಡಿದ್ರಿ, ಆಲ್ರೆಡಿ ಹಾಸಿನಿನ ಸುಭಾಷ್ ಅಲ್ವಾ ಅಂತ ಕೇಳಿದಾಗ, ಇಲ್ಲ ಸುಭಾಷ್ನ ವೈಸ್ ಚೇರ್ಮನ್ ಸೀಟಿಂದ ಕೆಳಗಡೆ ಇಳಿಸ್ತಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಸುಭಾಷ್ಗೂ ತುಂಬಾ ನೋವಾಗುತ್ತೆ. ಸುಮ್ಮನಾಗಂತೂ ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತದೆ. ಸಾಧನಾಗೂ ಶಾಕ್ ಆಗ್ತದೆ. ಏನಪ್ಪ ಇದು, ಏನು ಮಾವ ಇದೆಲ್ಲನೂ ಕೂಡ ನೀವೇ ಡಿಸೈಡ್ ಮಾಡ್ತಿದ್ರಲ್ಲ, ನಮ್ಮ ಹತ್ರ ಒಂದು ಮಾತು ಕೂಡ ಕೇಳಲೇ ಇಲ್ವಲ್ಲ, ಏನಿದು ಇದ್ದಕ್ಕಿದ್ದಾಗೆ ಇವ್ರನ್ನೆಲ್ಲ ಬಂದು ಕೂರಿಸೋದಂದರೆ ಹೇಗೆ ಅಂತ ಕೇಳ್ತಿದ್ದಾರೆ. ಈ ಕಡೆ ಹಾಸನಿಗಂತೂ ಫುಲ್ ಖುಷಿ. ಕಾತ್ಯಾಯಿನಿಗೆ ತಾನು ಅಂದ್ಕೊಂಡಾಗೆ ಆಗ್ತದೆ ಅಂತ. ಈ ಕಡೆ ಕೇಶವ್ ಪ್ರಸಾದ್ ಅವರು ಕಾತ್ಯಾಯಿನಿ ಮಾತಿಗೆ ಕಟ್ಟು ಬಿದ್ದು ಇಲ್ಲಿ ತೀರ್ಮಾನ ತಗೋತಿದ್ದಾರೆ. ಆದರೆ ಇದು ನಾನು ಕಟ್ಟಿರೋ ಕಂಪ್ನಿ, ನಾನು ಇಷ್ಟ ಬಂದಾಗೆ ತೀರ್ಮಾನ ಮಾಡ್ತೀನಿ, ನಿಮ್ಮನ್ನೆಲ್ಲ ಕೇಳೋದೇನಿದೆ, ನಾನು ನಿರ್ಧಾರ ಮಾಡಿದ್ದೇನೆ ಅಷ್ಟೇ. ಇನ್ನು ಲೀಗಲ್ ಅಡ್ವೈಸರ್ ಹಾಗೆ ವೈಸ್ ಚೇರ್ಮನ್ ಇಬ್ಬರು ಕೂಡ ಕೆಳಗಡೆ ಇಳಿದು, ಹಾಸಿನಿ ಇನ್ನು ಮುಂದೆ ನೀನು ಅದನ್ನು ಇನ್ಚಾರ್ಜ್ನ ವಹಿಸ್ಕೋ ಅಂತ ಹೇಳಿ ಕೇಶವ್ ಪ್ರಸಾದ್ ಅವರು ಅಲ್ಲಿಂದ ಹೊರಟುಬಿಡ್ತಾರೆ. ನಂತರ ಈ ಕಡೆ ತೀರ್ಥ ಕೂಡ ಪ್ರಶ್ನೆ ಮಾಡ್ತಾರೆ ಹೋಗ್ತಿರೋ ಅಪ್ಪನ, ಏನಪ್ಪ ಇದು ಸುಭಾಷ್ ಇದ್ದ ಅಲ್ವಾ ಅಂದಾಗ, ಏನಿದು ಕಂಪ್ನಿ ಮೇಲೆ ಆಸಕ್ತಿನೇ ಇಲ್ಲದೆ ಇರೋರಿಗೆಲ್ಲ ಆಸಕ್ತಿ ಬರ್ತದೆ, ನೀನು ಒಂದಿನ ಕಂಪ್ನಿ ಕಡೆ ತಿರುಗಿ ನೋಡಲಿಲ್ಲ, ರಾಜಕೀಯ ಅದು ಇದು ಅಂತ ಹೇಳ್ತಿದ್ದೆ. ಆ ಸುಭಾಷ್ ಅಂತೂ ಸೋಂಬೇರಿ ಅಂತ ಹೇಳ್ತಿದ್ರೆ, ಏನಪ್ಪ ಹೇಳ್ತಿದ್ರೆ, ಈಗ ತಾನೇ ಜವಾಬ್ದಾರಿಯಿಂದ ಎಲ್ಲ ಕೂಡ ಕೆಲಸ ಮಾಡ್ತಿದ್ದ ಅಲ್ವಾ ಅಂತ ಹೇಳ್ತಿದ್ರೆ ಗೊತ್ತಾಗ್ತದೆ. ನಿಮ್ಮನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಅದು ನಂದು, ಯಾರು ಬೇಕಿದ್ರೂ ಕೂರಿಸ್ತೀನಿ ಅಂತ ಹೇಳಿ ಹೊರಟುಬಿಡ್ತಾರೆ. ಈ ಕಡೆ ಸಾಹೇಬ್ರೆ ನೀವಾದರೂ ಹೇಳಿ ಮತ್ತಷ್ಟು ಅಂತ ಸುಮ್ಮನೆ ಕೇಳ್ಕೊತಿದ್ರು. ನೀವೇ ನೋಡಿದ್ರಿ ಅಲ್ವಾ ಏನು ಹೇಳುವುದಿದೆ. ಅಪ್ಪಂಗೆ ಯಾರಿಷ್ಟನೋ ಅದನ್ನು ಕೂರಿಸ್ತಾರೆ, ಅವ್ರು ಸಂಪಾದನೆ ಮಾಡಿರೋದು, ಅವ್ರು ಕಟ್ಟಿರೋ ಕಂಪ್ನಿ ಅಂತ ಹೇಳಿಬಿಡ್ತಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಚಂದ್ರು ಹೋಗಿರ್ತಾರೆ. ಸಾಧನ, ಜೈ ಹಾಗೆ ರಾಜು ಅಂತ ಫುಲ್ ಕುಪ್ಪ ಮಾಡ್ಕೊಂಡು ಹೋಗಿದ್ರೆ, ಸುಭಾಷ್ ಮಾತ್ರ ಅಲ್ಲೇ ಇರ್ತಾರೆ. ನಂತರ ಇಲ್ಲಿ ಕಾತ್ಯಾಯಿನಿಯವರು ತನ್ನ ಮಗಳಿಗೆ, ಹಾಸಿನಿ ನೀನು ಹೊರಡೋದಕ್ಕೆ ಸಿದ್ಧ ಆಗೋ, ಅಲ್ಲಿ ಏನೇನು ಕೆಲಸ ನಡೀತದೆ ಸರಿಯಾಗಿ ನೋಡ್ಕೊ, ಏನಾದರೂ ಇದ್ದರೆ ನನ್ನ ಹತ್ರ ಬಂದು ತಿಳಿಸು, ನಾನು ನಿನಗೆ ಅಡ್ವೈಸ್ ಮಾಡ್ತೀನಿ ಅಂತ ಹೇಳ್ತಾರೆ.
ಫೈನಲಿ ಸಾಧನಾಗೆ ತಲೆ ತಗ್ಗಿಸ್ಬೇಕಾಗಿದೆ. ಬಿಕಾಸ್ ಹಾಸಿನಿ ಬಂದಿರೋದು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಅವಳ ಪ್ಲ್ಯಾನ್ಗೆ ಒಂದು ಪೆಟ್ಟು ಬೀಳ್ತಿದೆ ಅಂತ ಹೇಳ್ಬಹುದು ಸಾಧನಾಗೆ. ನಂತರ ಇಲ್ಲಿ ಕಾತ್ಯಾನಿ ಮತ್ತು ಹಾಸಿನಿ ಇರ್ತಾರೆ. ಅಲ್ಲಿಗೆ ಸುಮ್ಮನೆ ಹೋಗ್ತಾಳೆ. ಅಷ್ಟೊತ್ತಿಗಾಗಲೇ ಈ ಕಡೆ ಏನಿದು, ಇದು ಸರಿ ಇಲ್ಲ ಅಲ್ವಾ, ನಿಮ್ಮ ಅಪ್ಪನ ಹತ್ರ ನೀನು ಪ್ರಶ್ನೆ ಮಾಡಬೇಕಿತ್ತಲ್ವ, ನನ್ನೂ ಕೂಡ ಕೆಳಗಡೆ ಇಳಿಸಿದ್ದಾರೆ, ನಿನ್ನೂ ಕೂಡ ಕೆಳಗಡೆ ಇಳಿಸಿದ್ದಾರೆ ಅಂತ ರಾಜು ಕೇಳ್ತಿದ್ರು. ಅದರಲ್ಲಿ ಏನಿದೆ, ನಮಗೆ ಮುಖ ಇದೆಯೋ ಹೋಗಿ ಕೇಳೋದಕ್ಕೆ? ಇದಕ್ಕಿಂತ ಹೆಚ್ಚಿನದನ್ನು ನಾವು ಮುಂದೆ ಅನುಭವಿಸ್ಬೇಕಾಗುತ್ತೆ, ಇದೆಲ್ಲ ನಮ್ಮ ಮದುವೆ ಆಗಿದ್ರಿಂದಾನೇ ಆಗಿರೋದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಸುಭಾಷ್? ನನ್ನ ಮದುವೆ ಆಗೋದ್ರಿಂದ ಇಷ್ಟೆಲ್ಲ ಅನುಭವಿಸ್ತಿದ್ದೀನಿ ಅಂತ ಹೇಳ್ತಿದ್ಯಾ ಅಂದಾಗ, ಇಲ್ಲ ನೀನು ಬದಲಾಗಿದೆಯಾ ಅಲ್ವಾ, ಇದರಿಂದ ನನಗೆ ತುಂಬಾ ಬೇಸರ ಆಗ್ತಿರೋದು, ಯಾಕಾದರೂ ನಿನ್ನ ಮದುವೆ ಆದೆ ಅಂತ. ನೋಡು ರಾಜಿ, ಇದು ಸ್ಯಾಂಪಲ್ ಅಷ್ಟೇ, ಇನ್ನು ಮುಂದೆ ಇಂಥ ಅವಮಾನಗಳು ತುಂಬಾ ಸಹಿಸಬೇಕಾಗತ್ತೆ ಅಂತ ಹೇಳ್ತಿದ್ರೆ. ಇಲ್ಲ ನಾನು ಪ್ರಶ್ನೆ ಮಾಡ್ತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಪ್ರಶ್ನೆ ಮಾಡೋದು, ಯಾವ ಮುಖ ಇಟ್ಕೊಂಡು ಪ್ರಶ್ನೆ ಮಾಡ್ತೀಯಾ? ಅಪ್ಪಂದದು, ಅಪ್ಪ ಏನು ಬೇಕಿದ್ರು ಡಿಸಿಷನ್ ತೊಗೋತಾರೆ, ನಮಗೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ನನಗಿಂತ ನಿನ್ನ ಲೀಗಲ್ ಅಡ್ವೈಸರ್ಸ್ ಸ್ಥಾನದಿಂದಾನೇ ಕೆಳಗಿಳಿಸಿದ್ದಾರೆ ಅಂತ ತುಂಬ ಬೇಜಾರಾಗ್ತದೆ ಅನಿಸುತ್ತೆ ಅಂದಾಗ ಏನು ಮಾತಾಡ್ತಿದ್ದೆ ಸುಭಾಷ್? ನಿನ್ನೂ ಕೆಳಗಿಳಿಸ್ಬಾರ್ದಿತ್ತು, ಅವರು ಮಗ ನೀನು, ಅನ್ಯಾಯ ಆಗ್ತದೆ ಅಂದಾಗ ನನಗೇನೂ ಕೂಡ ಅನ್ಯಾಯ ಆಗ್ತಿಲ್ಲ, ನಮ್ಮಿಂದ ಅವ್ರಿಗೆಲ್ಲ ಅನ್ಯಾಯ ಆಗಿದೆ, ಅವ್ರ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಇಂಥ ತೀರ್ಮಾನ ತೊಗೊಂಡಿದ್ದಾರೆ, ಮುಂದೆ ಇನ್ನೂ ದೊಡ್ಡ ದೊಡ್ಡ ತೀರ್ಮಾನ ತೊಗೋಬೋದು, ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿಯಾಗಿರು ಅಂತ ಹೇಳಿ ಒಳಗಡೆ ಬರ್ತಾನೆ ಸುಭಾಷ್. ಈ ಕಡೆ ಹತ್ಕೊಂಡು ಹೋಗ್ಬಿಡ್ತಾಳೆ ರಾಜಿ. ನಂತರ ಇಲ್ಲಿ ಸುಮ್ಮನೆ ಕಾತ್ಯಾನಿಯವ್ರ ಹತ್ರ ಕೈ ಮುಗಿದು ಅಂಗಲಾಚಿ ಕೇಳ್ಕೊತಿದ್ದಾರೆ, ನಿಮ್ಮ ಮಗನ ಥರ ಅಲ್ವಾ, ದಯವಿಟ್ಟು ನನ್ನಿಂದ ತಪ್ಪಾಗಿರೋದು, ಅವ್ರನ್ನ ಕ್ಷಮಿಸಿ ಅಂದಾಗ, ನೀನು ಯಾಕೆ ಇಷ್ಟು, ನನ್ನ ಟಾರ್ಗೆಟ್ ನೀನಲ್ಲ, ನಿನ್ನ ಮನೆಯವರು, ನಿನ್ಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದ್ಯಾ, ಆದರೂ ಕೂಡ ನಿನ್ನನ್ನು ಹೇಗೆ ನಡ್ಸ್ಕೊತಿದ್ದ ನೋಡು, ನಿನ್ಗೆ ಯಾಕೆ ಇವ್ರ ಮೇಲೆಲ್ಲ ಕಾಳಜಿ? ಆ ಸುಭಾಷ್ ನಿನ್ನ ಮಾತಿಗೆ ಬೆಲೆ ಕೊಟ್ಟನ ಅಂತಂದರೆ, ನಿನ್ನ ಅಮ್ಮನ ಥರ ಎಷ್ಟೆಲ್ಲ ನೋಡ್ಕೊತಿದ್ದೆ, ನಿನಗೆ ಮೋಸ ಮಾಡಿ ಹೋದ ಅಂತ ಕಾತ್ಯಾನಿಯವರು ಹೇಳ್ತಿದ್ದಾರೆ. ನೀವೇ ಹೇಳಿದ್ರಿ ಅಲ್ವಾ ಅತ್ತೆ, ಅವನು ನನ್ನ ಅವನ ಮಗನ ಥರ ಅಂತ. ಅಮ್ಮ ಯಾವತ್ತಾದರೂ ಮಗನ ಮೇಲೆ ಕೋಪ ಮಾಡ್ಕೋತಾರ? ನಿಮ್ಮ ಮಗಳ ಮೇಲೆ ಕೋಪ ಮಾಡ್ಕೋತೀರಾ? ನಂಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ. ಆದರೂ ಕೂಡ ಸುಭಾಷ್ಗೆ ಈ ರೀತಿ ಶಿಕ್ಷೆ ಕೊಡೋದಾ? ನೀವು ಎಷ್ಟು ದಿನ ಸುಭಾಷ್ಗೆ ಒಳ್ಳೇದಾಗಲಿ ಅಂತ ಹಾರೈಸಿರ್ತೀರ ಅಲ್ವಾ ಅತ್ತೆ? ದಯವಿಟ್ಟು ಆತ ಈಗ ತಾನೇ ಅವನು ಆಫೀಸಿಗೆ ಸೇರಿಕೊಂಡು ಈಗ ತಾನೇ ಬೆಳಿಬೇಕು ಅಂತ ಕನ್ಸ್ಕೊಂಡಿದ್ದ, ದಯವಿಟ್ಟು ನಿಮ್ಮ ದ್ವೇಷಕ್ಕೆ ಅವನ ಭವಿಷ್ಯನ ಪಶು ಮಾಡಬೇಡಿ ಅಂತ ಕೈ ಮುಗ್ದು ಅಂಗಲಾಚು ಕೇಳ್ಕೊತಿದ್ದಾರೆ. ಆದರೆ ಸುಮ್ಮನೆ ವಿನಾಕಾರಣ ನನ್ನ ಮುಂದೆ ಈ ರೀತಿಯೆಲ್ಲ ಮಾತಾಡಬೇಡ, ಸುಮ್ಮನೆ ಇಲ್ಲಿಂದ ಹೊರಟೋಗು, ನೀನೆಲ್ಲ ಪ್ರೀತಿಗೆಲ್ಲ ಕರ್ಗೋದಕ್ಕೆ ಅಂದಾಗ ನಿಮ್ಮ ಮನಸ್ಸಲ್ಲೂ ಪ್ರೀತಿ ಇದೆ ಅತ್ತೆ. ನಿಮ್ಮ ಮಕ್ಳ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ ಇಷ್ಟೆಲ್ಲ ದ್ವೇಷ ಮಾಡ್ತಿದ್ರ? ನಿಮ್ಮ ಮಕ್ಳ ಮೇಲೆ ಮಾತ್ರ ಪ್ರೀತಿನ? ನಿಮ್ಮ ಅಣ್ಣನ ಮಕ್ಕಳು ನಿಮ್ಮ ಮಕ್ಕಳೇ ಅಲ್ವಾ, ದಯವಿಟ್ಟು ಅತ್ತೆ ಅಂತ ಅಂಗ್ಲಾಚಿ ಕೇಳ್ಕೊಂಡ್ರು, ಸೆರೆಗೊಡ್ಡಿ ಬೇಡ್ಕೊಂಡ್ರು ತಳ್ಳಿಬಿಡ್ತಾರೆ. ಅದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ, ನನ್ನಿಂದಾನೇ ನಿಮ್ಗೆ ಇಷ್ಟೆಲ್ಲ ಆಗ್ತಿರೋದು, ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಯೋಗ್ಯತೆ ಇಲ್ಲ ಅಂತ ಸುಭಾಷ್ ಕಣ್ಣೀರು ಹಾಕ್ತಿದ್ದಾರೆ. ನಂತರ ತೀರ್ಥಗೂ ಇದನ್ನೆಲ್ಲ ನೋಡಿ ತುಂಬ ಬೇಸರ ಆಗುತ್ತೆ. ನಂತರ ಆ ಕಡೆ ರಾಜಿ ತುಂಬ ಕೋಪ ಮಾಡಿಕೊಂಡು ಬರ್ತಾಳೆ. ಈ ಕಡೆ ಸಹನ ಬಿಜರ್ ಮಾಡ್ಕೋಬೇಡ, ಖಂಡಿತ ನಿನ್ನ ಮತ್ತು ಸುಭಾಷ್ನ ನನ್ನ ಕಂಪ್ನಿ ಒಳಗಡೆ ಕರ್ಕೋತೀನಿ. ನಾನು ಅಲ್ಲಿ ಕೇಳಿದೆ ಅಲ್ವಾ ಯಾಕೆ ಚೇಂಜ್ ಮಾಡಬೇಕು ಅಂತ, ಆಗ ನಿಮ್ಮ ಅಕ್ಕ ಕೂಡ ಸಾಥ್ ಕೊಡ್ಬೋದಿತ್ತಲ್ವ. ಅವಳು ಸಾಥ್ ಕೊಟ್ಟಿದ್ರೆ ಖಂಡಿತ ನಿನ್ನ ಗಂಡನ ಕೆಲಸದಿಂದ ತೆಗಿತಾ ಇರಲಿಲ್ಲ. ಅವಳು ನನ್ನ ಹತ್ರನೇ ಹೇಳಿದ್ಲು, ನನ್ನ ತಂಗಿನ ಯಾಕೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ಯಾ, ತೆಗ್ದಾಕು ಅಂತ. ಅವಳು ಮುಕ್ತಲ್ಲ ಆಗಿದ್ದು ಖುಷಿ ನೋಡಿದ್ಯಾ, ನಿನ್ನ ಕೆಲಸದಿಂದ ತೆಗಿತೀನಿ ಅಂತ ಮಾವ ಹೇಳಿದಾಗ ಅವಳು ಒಂದು ಮನ್ಸು ಮಾಡಿದ್ರು ಕೂಡ ಮಾವ ಅವಳ ಮಾತನ್ನು ಕೇಳ್ತಿದ್ರು ಅಂದಾಗ, ಅಕ್ಕನ ಮಾತು ಅಷ್ಟು ನಡೆಯುತ್ತೆ ಅಂದಾಗ, ಹೌದು ನಿಮ್ಮ ಅಕ್ಕನ ಮಾತು ಅಷ್ಟು ನಡೆಯುತ್ತೆ. ಅವತ್ತು ಸುಭಾಷ್ನ ಬೇಡ ಅಂದಾಗ ಮಾವ ಅಂತ ಹೇಳಿ ಕೇಳಿಕೊಂಡು ಅರ್ಥ ಮಾಡಿಸಿದ್ಲು. ಅದರಿಂದಾಗಿ ಸುಭಾಷ್ಗೆ ಕಂಪ್ನಿ ಒಳಗಡೆ ಬಂದು ಜಾಗ ಸಿಕ್ತು, ವೈಸ್ ಚೇರ್ಮನ್ ಆದ. ಇದರಿಂದಾನೇ ಗೊತ್ತಾಗುತ್ತಲ್ವ ಸುಮ್ಮನೆ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ. ಅವಳಿಗೆ ನೀವು ಬೆಳೆಯೋದು ಬದುಕೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ನಾನೇ ಹೋಗಿ ಮಾವನ್ನ ಕೇಳ್ತೀನಿ ಅಂತ ಮುಂದಾದ್ರೆ, ಏನು ಇಷ್ಟು ವರ್ಷ ಆಯಿತು ನಾನೇ ಮಾವನ ಮುಂದೆ ಅವ್ರ ನಿರ್ಧಾರನ ಪ್ರಶ್ನೆ ಮಾಡಿಲ್ಲ, ಏನು ಮಾಡ್ತಿದ್ಯಾ ನೀನು, ಇದರಿಂದ ಏನಾಗುತ್ತೆ ಅಂತ ಗೊತ್ತಿದ್ಯಾ, ಸುಮ್ಮನೆ ಇರು, ನನ್ನ ನಂಬಿದ್ಯಾ ತಾನೆ, ಖಂಡಿತ ಅಂದಾಗ, ಹೌದು ಅಕ್ಕ ನಿಮ್ಮಂಟ್ರೆ ನನಗೆ ಯಾರೂ ಈ ಮನೇಲಿಲ್ಲ ಅಂದಾಗ, ಹೌದು ನಿಮ್ಮ ಬದುಕನ್ನು ನಾನೇ ಸರಿ ಮಾಡ್ತೀನಿ ಅಂತ ಮೇಲ್ನೋಟಕ್ಕೆ ಹೇಳಿ ನಿನ್ನ ಬದುಕನ್ನು ನಾನೇ ಹಾಳು ಮಾಡೋದು ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾರೆ. ಏನು ಯೋಚನೆ ಮಾಡಬೇಡ, ನಿನ್ನ ಸುಭಾಷ್ನ ನಾವು ಒಳಗಡೆ ಕರ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಸಹನ ವಿಷಕಾರಿ ವಿಷಯ